ನಮಸ್ಕಾರ ಎಲ್ರಿಗೂ. ನಾನಿದ್ದೀನಿ ಇವತ್ತು ಅಕ್ಕ ಮಹಾದೇವಿಯರ ಜನ್ಮಸ್ಥಳ ಆಗಿರುವಂತಹ ಉಡುತಡಿ ಅಥವಾ ಉಡುಗಣೆ ಅನ್ನೋ ಒಂದು ಸ್ಥಳದಲ್ಲಿ ಇದ್ದೀನಿ. ಈ ಉಡುಗಣೆ ಹೆಂಗಪ್ಪ ರೀಚ್ ಆಗಬೇಕು ಅಂದ್ರೆ ಇದು ಶಿಕಾರಿಪುರದಿಂದ ಸುಮಾರು 15 ಕಿಲೋಮೀಟರ್ ದೂರ ಆಗುತ್ತೆ. ಶಿರಾಳಕೊಪ್ಪದಿಂದ ಸುಮಾರು 5 ಕಿಲೋಮೀಟರ್ ದೂರ ಆಗುತ್ತೆ. ಇದು ಶಿವಮೊಗ್ಗ ಜಿಲ್ಲೆಗೆ ಸೇರುತ್ತೆ. ಈ ದೇವಸ್ಥಾನದ ದರ್ಶನದ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತೆ ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೂ ಓಪನ್ ಇರುತ್ತೆ. ಅಕ್ಕ ಮಹಾದೇವಿಯರ ದೇವಸ್ಥಾನದ ಒಳಗಡೆ ಪ್ರವೇಶಿಸಿದ ಕೂಡಲೇ ನಮಗೆ ಬಲಗಡೆ ಒಂದು ಚಿಕ್ಕ ಲೈಬ್ರರಿ ಕಾಣಿಸುತ್ತೆ. ಈ ಲೈಬ್ರರಿಯಲ್ಲಿ ಶರಣರ ಬಗ್ಗೆ ಹಲವಾರು ಪುಸ್ತಕಗಳು ಲಭ್ಯವಿದೆ. ನಿಮಗೆ ಆಸಕ್ತಿ ಇದ್ರೆ ವಿನಂತಿ ಮಾಡಿ ಪುಸ್ತಕಗಳನ್ನ ಓದಲು ಅವಕಾಶ ಪಡ್ಕೋಬಹುದು. ನೋಡಿ, ಅಕ್ಕ ಮಹಾದೇವಿನ ತೊಟ್ಲಲ್ಲಿ ಮಲಗಿಸಿದ್ದಾರೆ ನೋಡಿ. ಇನ್ನು ಈ ಅಕ್ಕ ಮಹಾದೇವಿಯರ ಬಗ್ಗೆ ಹೇಳಬೇಕು ಅಂದ್ರೆ ಅಕ್ಕ ಮಹಾದೇವಿಯವರು 12ನೇ ಶತಮಾನದ ಮಹಾನ್ ಶಿವಶರಣೆ. ಇವರು ಕನ್ನಡದ ಮೊದಲ ಮಹಿಳಾ ಕವಿಯತ್ರಿಯಾಗಿ ಪ್ರಸಿದ್ಧರಾಗಿದ್ರು. ನಿರ್ಮಲಾ ಶೆಟ್ಟಿ ಮತ್ತೆ ಸುಮತಿ ಎಂಬ ದಂಪತಿಗಳಿಗೆ ಒಬ್ಬಳೇ ಮಗಳಾಗಿ ಜನಿಸಿದ್ದರು ಈ ನಮ್ಮ ಅಕ್ಕ ಮಹಾದೇವಿ. ಆ ಕಾಲದಲ್ಲಿ ಈ ಪ್ರದೇಶವು ಕೌಶಿಕ ಮಹಾರಾಜನ ಆಡಳಿತದಲ್ಲಿತ್ತು. ಒಂದು ದಿನ ಕೌಶಿಕ ಮಹಾರಾಜನ ಮೆರವಣಿಗೆ ಹೋಗುವಾಗ ಅಕ್ಕ ಮಹಾದೇವಿ ತನ್ನ ಮನೆಯ ಮೇಲಿನಿಂದ ಅದನ್ನು ನೋಡುತ್ತಿರುತ್ತಾರೆ. ಆಗ ರಾಜನ ಕಣ್ಣು ಅವರ ಮೇಲೆ ಬೀಳುತ್ತೆ. ಅಕ್ಕ ಮಹಾದೇವಿಯರ ಸೌಂದರ್ಯವನ್ನು ಕಂಡು ಅವಳನ್ನೇ ಮದುವೆ ಆಗಬೇಕು ಅಂತ ರಾಜ ನಿರ್ಧರಿಸ್ತಾನೆ. ರಾಜನು ತನ್ನ ಸೇವಕರನ್ನು ನಿರ್ಮಲಾ ಶೆಟ್ಟಿಯವರ ಮನೆಗೆ ಕಳಿಸಿ ಅಕ್ಕ ಮಹಾದೇವಿಯನ್ನು ಮದುವೆ ಆಗಬೇಕಂತ ಕೇಳ್ತಾನೆ. ಆದರೆ ಅಕ್ಕ ಮಹಾದೇವಿ ಅದನ್ನ ನಿರಾಕರಿಸ್ತಾರೆ. ಯಾಕಂದ್ರೆ ರಾಜನು ಜೈನ ಸಂಪ್ರದಾಯಕ್ಕೆ ಸೇರಿದವನು, ಅಕ್ಕ ಮಹಾದೇವಿಯರು ಲಿಂಗಾಯತ ಸಂಪ್ರದಾಯದವರು. ಆದರೂ ರಾಜನು ಬೆದರಿಕೆ ಹಾಕಿದ ಕಾರಣಕ್ಕೆ ಅಕ್ಕ ಮಹಾದೇವಿ ಕೆಲವು ಷರತ್ತುಗಳನ್ನ ಹಾಕುತ್ತಾರೆ. ಮೊದಲು ರಾಜನು ಲಿಂಗ ದೀಕ್ಷೆಯನ್ನು ಪಡೆದಿರಬೇಕು. ನಂತರ ಅವರು ಲಿಂಗ ಪೂಜೆಯಲ್ಲಿ ತೊಡಗಿರುವಾಗ ಯಾವುದೇ ಅಡಚಣೆ ಮಾಡಬಾರದು ಮತ್ತು ತಮ್ಮ ಅನುಮತಿ ಕೊಡುವವರೆಗೂ ತನ್ನ ದೇಹವನ್ನು ಮುಟ್ಟಬಾರದು ಎಂಬ ಷರತ್ತುಗಳನ್ನ ಇಡ್ತಾರೆ. ಈ ಷರತ್ತುಗಳಿಗೆ ಒಪ್ಪಿಕೊಂಡು ರಾಜನು ಮದುವೆಗೆ ಸಿದ್ಧವಾಗ್ತಾನೆ. ಮದುವೆಯಾದ ನಂತರ ಒಂದು ದಿನ ಅಕ್ಕ ಮಹಾದೇವಿ ಲಿಂಗ ಪೂಜೆಯಲ್ಲಿ ನಿರತರಾಗಿರುವಾಗ ಕೌಶಿಕ ಮಹಾರಾಜ ಆ ಪೂಜೆಗೆ ಅಡಚಣೆ ಮಾಡುತ್ತಾನೆ. ಇದರಿಂದ ಅಕ್ಕ ಮಹಾದೇವಿಗೆ ವೈರಾಗ್ಯ ಉಂಟಾಗುತ್ತದೆ. ನನಗೆ ಈ ಸ್ಥಳ ಸೂಕ್ತವಲ್ಲ, ನಾನು ಚನ್ನಮಲ್ಲಿಕಾರ್ಜುನನೇ ಕಾಣಬೇಕು ಅಂತ ಹೇಳಿ ತಮ್ಮ ದೇಹದ ಮೇಲಿರುವ ಆಸಕ್ತಿಯನ್ನ ತೊರೆದು ನಿರ್ವಾಣವಾಗಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಅಲ್ಲಿಂದ ಬಸವ ಕಲ್ಯಾಣದಲ್ಲಿರುವ ಬಸವಣ್ಣ ಅವರ ಅನುಭವ ಮಂಟಪಕ್ಕೆ ಕಾಲ್ನಡಿಗೆಯಲ್ಲೇ ಪ್ರಯಾಣಿಸುತ್ತಾರೆ. ಅಲ್ಲಿ ಅಲ್ಲಮ್ಮ ಪ್ರಭುಗಳು ಮತ್ತೆ ಬಸವಣ್ಣವರು ಇರ್ತಾರೆ. ಅಕ್ಕ ಮಹಾದೇವಿ ಅಲ್ಲಿಗೆ ಬಂದಾಗ ಅಲ್ಲಮ್ಮ ಪ್ರಭುಗಳು ಅವರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಅಕ್ಕ ಮಹಾದೇವಿ ತಮ್ಮ ವಚನಗಳ ಮೂಲಕ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ. ಅವರ ಈ ಜ್ಞಾನವನ್ನ ಕಂಡು ಅಲ್ಲಿದ್ದ ಎಲ್ಲಾ ಶರಣರು ಆಶ್ಚರ್ಯಗೊಂಡು, ಇವಳು ಚಿಕ್ಕವಳಾದರೂ ಅಪಾರ ಜ್ಞಾನವನ್ನ ಹೊಂದಿದ್ದಾಳೆ, ಇವಳು ಸಾಮಾನ್ಯ ಮಹಿಳೆ ಅಲ್ಲ, ಇವಳು ದೈವತ್ವ ಹೊಂದಿರುವ ಮಹಾನ್ ಆತ್ಮ, ಇನ್ನು ಮುಂದೆ ಇವಳು ಅಕ್ಕ ಮಹಾದೇವಿ ಎಂದು ಜಗತ್ತಿನಲ್ಲಿ ಪ್ರಸಿದ್ಧಿಯಾಗುತ್ತಾರೆ. ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ಹಾಗೂ ಬಸವಣ್ಣವರು ಅಕ್ಕ ಮಹಾದೇವಿಯರ ಜ್ಞಾನವನ್ನು ಅರಿತು ಅವರಿಗೆ ಅಕ್ಕ ಎಂಬ ಬಿರುದನ್ನ ನೀಡ್ತಾರೆ. ಅಲ್ಲಿಂದ ಅವರಿಗೆ ಶ್ರೀಶೈಲ ಮಲ್ಲಿಕಾರ್ಜುನನ ಕಾಣ್ಬೇಕಂತ ಹಂಬಲ ಹೆಚ್ಚಾಗುತ್ತೆ. ಅದಕ್ಕಾಗಿ ಕೆಲವು ದಿನಗಳು ಬಸವಣ್ಣರ ಜೊತೆ ಅನುಭವ ಮಂಟಪದಲ್ಲಿ ನೆಲೆಸಿ ನಂತರ ಅಕ್ಕ ಮಹಾದೇವಿ ಶ್ರೀಶೈಲದತ್ತ ಪ್ರಯಾಣ ಮಾಡ್ತಾರೆ. ಶ್ರೀಶೈಲದ 7 ಬೆಟ್ಟಗಳನ್ನ ದಾಟಿ ಕದಳಿ ವನದಲ್ಲಿರುವ ಒಂದು ಗುಹೆಯಲ್ಲಿ ತಪಸ್ಸು ಮಾಡಿ ಶಿವನನ್ನು ಕಾಣ್ತಾರೆ. ಅಲ್ಲಿಯೇ ಅವರು ಲಿಂಗೈಕ್ಯ ಹೊಂದುತ್ತಾರೆ. ಇದು ಅಕ್ಕ ಮಹಾದೇವಿಯರ ಜೀವನ ಚರಿತ್ರೆಯ ಪ್ರಮುಖ ಭಾಗ. ಇನ್ನು ದೇವಸ್ಥಾನದ ಹೊರಗಡೆ ನಿಮಗೆ ಅಕ್ಕನ ವನ ಅಂತ ಒಂದು ಸಣ್ಣ ತೋಟ ಇದೆ. ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ.
ನೋಡಿ ಫ್ರೆಂಡ್ಸ್, ಇಲ್ಲಿರೋದೇ ತುಂಬಾ ದೊಡ್ಡದಾದಂತ ಬೃಹತ್ ಪ್ರತಿಮೆ ಅಕ್ಕಮಹಾದೇವಿಯವ್ರದ್ದು. ಬನ್ನಿ ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ನಾನು ಹಿಂದೆ ಇದು ಬೋಟ್ಗಳು ಕಾಣಿಸ್ತಿದೆ. ಇಲ್ಲಿ ನೀರೆಲ್ಲ, ಇಲ್ಲಿ ಏನ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಈ ಕಡೆ ನೋಡಿ, ಈ ಕಡೆ ಏನ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಇದೆಲ್ಲ ರೆಡಿ ಆದ್ಮೇಲೆ ಇಲ್ಲಿರೋ ಬೋಟ್ನ ಅಲ್ಲಿ ಬಿಡ್ತಾರೆ. ಇಲ್ಲಿ ಸುತ್ತ ಒಂದು ಬೋಟ್ ರೈಡ್ ಹೋಗ್ಬೋದು. ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ ರೆಡಿ ಆಗೋದಕ್ಕೆ. ನೋಡೋಣ ಅವಾಗ, ಬನ್ನಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲು ಒಂದು ಯೋಜನೆ ಕೂಡ ಇದೆ. ಈ ಪ್ರದೇಶ ಹಿಂದೆ ಕೌಶಿಕ ಮಹಾರಾಜನ ಅರಮನೆಯ ಒಂದು ಭಾಗವಾಗಿದ್ದರಿಂದ ಇಲ್ಲಿ ಸುತ್ತಮುತ್ತ ಇರುವ ಕಂದಕವನ್ನ ಚಾನಲ್ ಮಾಡಿ ಬೋಟಿಂಗ್ ಮಾಡಲು ಸರ್ಕಾರ ಯೋಜನೆ ರೂಪಿಸಿದೆ. ಹಾಗೆ ಈ ಬೋಟಿನಲ್ಲಿ ಹೋಗುವಾಗ ಅಕ್ಕಮಹಾದೇವಿಯರ ವಚನಗಳನ್ನ ಕೇಳಿಸುವ ಯೋಜನೆ ಕೂಡ ಇದೆ. ಇದು ಮುಂದಿನ ದಿನಗಳಲ್ಲಿ ಹೇಗೆ ಇದು ಅಭಿವೃದ್ಧಿ ಆಗುತ್ತೆ ಅಂತ ನೋಡಬೇಕು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಕ್ಕಮಹಾದೇವಿಯರ ದೇವಸ್ಥಾನ ಹಾಗೂ ಅವರ ಚರಿತ್ರೆಯ ಬಗ್ಗೆ ನನಗೆ ಏನು ಮಾಹಿತಿ ಇದೆ ಅದನ್ನ ಹೇಳಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬಾ ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.